ಹಿಂದಿನ ಕ್ಲಾಸು ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡು ಮತ್ತು ಫ್ಯಾಮಿಲಿ ಬಜೆಟ್ ಮೆಥಡಲ್ಲಿ ಡೈರೆಕ್ಟಾಗಿ ಕೊಟ್ಟರೆ ಕ್ವೆಶ್ಚನ್ನು ಡೈರೆಕ್ಟಾಗಿ ಆನ್ಸರ್ ಮಾಡೋದು ಹೇಗೆ ಅಂತ ಹೇಳಿದೆ. ಈ ಪ್ರಾಬ್ಲಮಲ್ಲಿ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಇಂಡೈರೆಕ್ಟಾಗಿ ಕೊಟ್ಟಾಗ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿನೂ ಕೂಡ ಹೇಳಿದೆ. ಅದೇ ರೀತಿ ಇವಾಗ ಕ್ಯಾಲ್ಕುಲೇಷನ್ ಮಾಡೋದನ್ನು ನೋಡಬೇಕಾಗತ್ತೆ. ಇಲ್ಲಿ ಬೇಸಿಕಲಿ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡೈರೆಕ್ಟ್ಲಿನೇ ನಮಗೆ ಸಿಗುತ್ತೆ, ಏನೆಲ್ಲ ವ್ಯಾಲ್ಯೂಸ್ ಬೇಕು ಅವೆಲ್ಲ ಸಿಗ್ತವೆ. ಆದರೆ ಫ್ಯಾಮಿಲಿ ಬಜೆಟ್ ಕ್ಯಾಲ್ಕುಲೇಟ್ ಮಾಡುವಾಗ ಕೆಲವೊಮ್ಮೆ ಡೈರೆಕ್ಟಾಗಿ ವೇಟ್ಸು ಮತ್ತು ಡೈರೆಕ್ಟಾಗಿ ಸಿಗಲ್ಲ, ಪ್ರೈಸ್ ರಿಲೇಟಿವ್ ಸಿಗಲ್ಲ. ಅಂತಹದನ್ನು ನಾವು ಇವತ್ತು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ಫಾರ್ಮುಲಾ ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇಂಟು 100, 10 ಡಿವೈಡೆಡ್ ಬೈ 0. ನಮಗೇನು ಮಾಹಿತಿ ಅವರು ಕೊಟ್ಟಿರ್ತಾರೆ ಅದರಲ್ಲಿ 3 ಮಾಹಿತಿ ಇರುತ್ತೆ ಬೇಸಿಕಲಿ. ಬೇಸ್ ಇಯರ್ ಕ್ವಾಂಟಿಟಿ ಇರುತ್ತೆ, ಬೇಸ್ ಇಯರ್ ಪ್ರೈಸ್ ಇರುತ್ತೆ, ಕರೆಂಟ್ ಇಯರ್ ಪ್ರೈಸ್ ಇರುತ್ತೆ. ಸೊ ನಮಗೆ ಫಾರ್ಮುಲಾದ ಪ್ರಕಾರ ಏನು ಬೇಕು ಅದನ್ನು ನಾವು ಅಲ್ಲಿ 2 ಕಾಲಮ್ ಆ್ಯಡ್ ಮಾಡಿಕೊಂಡು ಟೋಟಲ್ ಮಾಡಿಕೊಂಡು ಮಾಡ್ಕೋತೀವಿ. ಅದೇ ಮಾಹಿತಿ ಕೊಟ್ಟು ನೀವು ಫ್ಯಾಮಿಲಿ ಬಜೆಟ್ ಮೆಥಡು ಮಾಡಿ ಅಂತ ಕೊಟ್ಟಾಗ ನಮಗೆ ಫ್ಯಾಮಿಲಿ ಬಜೆಟಿಗೆ ಡೈರೆಕ್ಟ್ಲಿ ಕೊಟ್ಟದೇ ಇದ್ದಾಗ ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಫ್ಯಾಮಿಲಿ ಬಜೆಟ್ ಮೆಥಡಲ್ಲಿ ನಮಗೆ ಕಂಟೆಂಟು ಫಾರ್ಮುಲಾದಲ್ಲಿ 2 ಬರುತ್ತೆ. ಒಂದು I ಇಂಟು W ಬರುತ್ತೆ, ಇನ್ನೊಂದು W ಬರುತ್ತೆ, ಸಿಗ್ಮಾ W. ಸೊ ನಾವೀಗ I ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, W ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಆಮೇಲೆ ಅದರ ಟೋಟಲ್ ಮಾಡ್ಕೋಬೇಕಾಗತ್ತೆ. ಸೊ ಇಂತಹ ಸಂದರ್ಭದಲ್ಲಿ W ನಮಗೆ ಹೇಗೆ ಬರುತ್ತೆ ಅಂದರೆ ಪ್ರೈಸ್ ಆಫ್ ಬೇಸ್ ಇಯರ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಆಫ್ ಬೇಸ್ ಇಯರ್ ಮಾಡಿದ್ರೆ W ಬರುತ್ತೆ. ಪ್ರೈಸ್ ಆಫ್ ಬೇಸ್ ಇಯರ್ ಅಂದರೆ P0 ಇಂಟು Q0 ಮಾಡಿದ್ರೆ W ಬರುತ್ತೆ. ಒಂದು ಕಾಲಮ್ ಹಾಕ್ಕೋಬೇಕು. ಇನ್ನೊಂದು ಕಾಲಮ್ ಯಾವುದು? I ಬೇಕು ನಮಗೆ, ಪ್ರೈಸ್ ರಿಲೇಟಿವ್ ಬೇಕು. ಪ್ರೈಸ್ ರಿಲೇಟಿವ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಪ್ರೈಸ್ ಆಫ್ ಕರೆಂಟ್ ಇಯರ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ಬೇಸ್ ಇಯರ್ ಇಂಟು 100. ಪ್ರೈಸ್ ಆಫ್ ಕರೆಂಟ್ ಇಯರ್ ಕೊಟ್ಟಿರ್ತಾರೆ, ಪ್ರೈಸ್ ಆಫ್ ಬೇಸ್ ಇಯರ್ ಕೊಟ್ಟಿರ್ತಾರೆ, ಇಂಟು 100 ಮಾಡಿದ್ರೆ ನಾವು ಪ್ರೈಸ್ ಆಫ್ ಕರೆಂಟ್ ಇಯರ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ಬೇಸ್ ಇಯರ್ ಇಂಟು 100 ಮಾಡಿದ್ರೆ ಪ್ರೈಸ್ ರಿಲೇಟಿವ್ I ಸಿಗುತ್ತೆ. ಇದನ್ನು ನಾವು ಅಗ್ರಿಗೇಟ್ ಅಗ್ರಿಗೇಟ್ ಮೆಥಡ್ಸಲ್ಲಿ ನಾವು ಮಾಡಿದ್ದೀವಿ ಮೊದಲೇ. ಪ್ರೈಸ್ ರಿಲೇಟಿವ್ ಕ್ಯಾಲ್ಕುಲೇಟ್ ಮಾಡೋದು, I ಕ್ಯಾಲ್ಕುಲೇಟ್ ಮಾಡೋದು ಬೈ ಯೂಸಿಂಗ್ ಮೀನ್ ಮೆಥಡ್ ಅಂತ. ಆಮೇಲೆ ನೆಕ್ಸ್ಟು ನಮಗೆ W ಸಿಕ್ತು, ನಮಗೆ ಐನೂ ಸಿಕ್ತು. ನೆಕ್ಸ್ಟ್ ಕಾಲಮ್ ಯಾವ್ದು ಬೇಕು ನಮಗೆ? I ಇಂಟು W ಮಾಡಬೇಕು. W ಏನು ಮಾಡ್ಕೊಂಡಿದ್ದೀವಿ? P0 ಇಂಟು Q0 ಮತ್ತು I ಏನು ಪ್ರೈಸ್ ರಿಲೇಟಿವ್ ಬಂದಿದೆ ಅದಕ್ಕೆ ನಾವು ಮಲ್ಟಿಪ್ಲೈ ಮಾಡಿದೆ, ಎರಡಕ್ಕೂ ಮಲ್ಟಿಪ್ಲೈ ಮಾಡ್ತಾ ಹೋದರೆ IW ಸಿಗುತ್ತೆ. ಸೊ W ಏನು ಮಾಡಿರ್ತೀವಿ ನಾವು P0 Q0 ಅದರದ್ದು ಟೋಟಲ್ ಹಾಕ್ಕೊಂಡ್ರೆ ಸಿಗ್ಮಾ W ಸಿಗುತ್ತೆ. ಯಾವಾಗ ನಮಗೆ ಬರೀ ಬೇಸ್ ಇಯರ್ ಕ್ವಾಂಟಿಟಿ, ಬೇಸ್ ಇಯರ್ ಪ್ರೈಸು, ಕರೆಂಟ್ ಇಯರ್ ಪ್ರೈಸ್ ಈ 3 ಮಾಹಿತಿ ಕೊಟ್ಟು 2 ಮೆಥಡಲ್ಲೂ ಕ್ಯಾಲ್ಕುಲೇಟ್ ಮಾಡಿ ಅಂದಾಗ ವೇಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಮೆಥಡ್ ಫಾಲೋ ಮಾಡ್ಕೋಬೇಕಾಗುತ್ತೆ. ಇನ್ನು ಉಳಿದಿರೋ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ಗೆ ಫಾರ್ಮುಲಾ ರಿಮೈನ್ ಸೇಮ್. ಆ 3 ಕಂಟೆಂಟ್ ಏನು ಕೊಟ್ಟಿರ್ತಾರೆ ಅದು 3 ಬರ್ಕೋಬೇಕು ನಾವು. Q0 P0 P1. ನೆಕ್ಸ್ಟು ನಮ್ಗೆ ಏನು ಬೇಕು? P1 Q0 ಬೇಕು, ನೆಕ್ಸ್ಟು P0 Q0 ಬೇಕು. 2 ಕಾಲಮ್ ಆ್ಯಡ್ ಮಾಡ್ಕೋಬೇಕು. ಇಲ್ಲೂ ಕೂಡ 2 ಕಾಲಮ್ ನಾವು ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ. ಯಾವುದದು? ಒಂದು W ಕಾಲಮ್, ಇನ್ನೊಂದು I ಕಾಲಮ್. I ಇಂಟು W ಅಂತೂ ಲಾಸ್ಟಲ್ಲಿ ಬಂದೇ ಬರುತ್ತೆ. ಸೊ ಹಾಗಾಗಿ ಬನ್ನಿ, ನಾನು ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮ್ ಬರ್ತಿದ್ದೀನಿ, ಇದನ್ನು ಅನಲೈಸ್ ಮಾಡ್ತಾ ಹೋಗೋಣ. Construct the price index number for 1982 on the basis of 1981 from the following data using aggregate expenditure method, family budget method. 2 ಮೆಥಡು ಕೇಳಿದ್ದಾರೆ. ಇದು ಕಮಾಡಿಟಿ ABCDEF. 1981 ಕ್ವಾಂಟಿಟಿ ಕನ್ಸ್ಯೂಮ್ಡ್. 1981 ಕ್ವಾಂಟಿಟಿ ಕನ್ಸ್ಯೂಮ್ಡ್ 81 ಮತ್ತು 82 2 ಕೊಟ್ಟರೆ 81 ಬೇಸ್ ಇಯರ್ ಆಗುತ್ತೆ. ಸೊ ಕ್ವಾಂಟಿಟಿ ಕನ್ಸ್ಯೂಮ್ಡ್ ಅಂದರೆ Q0. ಯಾವಾಗ? ಬೇಸ್ ಇಯರಲ್ಲಿ Q0 ಇದು Q0, ಇದು 81 ಅಂದರೆ ಇದು P0, ಇದು P1 ಆಗುತ್ತೆ ಅಲ್ವಾ? ಸೊ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಕ್ವಾಂಟಿಟಿ ಕನ್ಸ್ಯೂಮ್ಡ್ A 6 ಕ್ವಿಂಟಾಲ್, B 6 ಕ್ವಿಂಟಾಲ್, C 1 ಕ್ವಿಂಟಾಲ್, D 6 ಕ್ವಿಂಟಾಲ್, E 4 kg, F 1 ಕ್ವಿಂಟಾಲ್. ಸೊ ಇಲ್ಲಿ ಯೂನಿಟ್ಸ್ ಯಾವ್ಯಾವುದು ಅಂತ ಹಾಕ್ಕೊಂಡಿದ್ದೀವಿ ನಾವು. ಕ್ವಿಂಟಾಲ್, ಎಲ್ಲ ಕ್ವಿಂಟಾಲ್ ಎಕ್ಸೆಪ್ಟು E, ಅದು kg ಲೆಕ್ಕದಲ್ಲಿ ಇದೆ. ನೆಕ್ಸ್ಟು ಪ್ರೈಸ್ ಆಫ್ ಬೇಸ್ ಇಯರ್ 1981 5.75, 5, 6, 8, 2, 20. 1982 ಪ್ರೈಸ್ ಆಫ್ ಕರೆಂಟ್ ಇಯರ್
6, 8, 9, 10, 1.50, 15. ಸೊ ನಮಗೆ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಇದರ ಬೇಸಿಸ್ ಮೇಲೆ ಹೇಳ್ತಾರೆ. ಸೊ ನಮಗೆ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ಫಾರ್ಮುಲಾ ಏನು, ಸಿಗ್ಮಾ P1 ಇಂಟು Q0, ಸಿಗ್ಮಾ P0 Q0 ಇಂಟು 100. ಇವೆರಡು ಬೇಕು, ಆಮೇಲೆ ಇವೆರಡು ಬೇಕು ನಮಗೆ. ಸೊ ಇಲ್ಲಿ ನಾವು ಚೆಕ್ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಮಾಹಿತಿ. Q0 ಇಂದ ಸ್ಟಾರ್ಟ್ ಮಾಡ್ಕೋಬೇಕು. Q0 ಕಾಲಮ್ಸು ಬೇಕಾದರೆ ಕಮಾಡಿಟಿ ಹೆಸರು ಹಾಕ್ಕೋಬೋದು ನೀವು, ABCDE ಅಂತ, ಅದು ಬೇಕಾದರೆ ನೀವು ಮಾಡ್ಕೋಬೋದು. ನಾನಿಲ್ಲಿ ಬರೆದಿಲ್ಲ ಅಷ್ಟೇ. ಸೊ Q0 661641 661641 ಹಾಕ್ಕೊಂಡಿದ್ದೀವಿ. ಪ್ರೈಸ್ ಆಫ್ ಬೇಸ್ ಇಯರ್ 5.75, 6, 8, 2, 20 ಇದು ಕೂಡ ಹಾಕ್ಕೊಂಡಿದ್ದೀವಿ. ಪ್ರೈಸ್ ಆಫ್ ಕರೆಂಟ್ ಇಯರ್ ಕೂಡ ಹಾಕ್ಕೊಂಡಿದ್ದೀವಿ 6, 8, 9, 10, 1.50, 15. ಈಗ ನಮಗೆ ಕಾಲಮ್ ಪ್ರಕಾರ ಬೇಕಾಗಿರೋದು ಫಾರ್ಮುಲಾ ಪ್ರಕಾರ ಏನು, P1 ಇಂಟು Q0 ಬೇಕು. ಸೊ ನಾವೇನು ಮಾಡಿದ್ದೀವಿ, P1 ಇಂದ Q0ಗೆ ಮಲ್ಟಿಪ್ಲೈ ಮಾಡಿದ್ದೀವಿ. P1 ಈಸ್ 6, Q0 ಈಸ್ 6, ಸೊ ದಟ್ ವಿಲ್ ಕಮ್ ಟು 36. ಸೊ ಹಾಗೆ P1 ಇಂದ Q0 ಎಲ್ಲನೂ ಕೂಡ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಮಾಡಿದ್ರೆ ನಮಗೆ ಒಂದು ಇಲ್ಲಿ ಆನ್ಸರ್ ಬರುತ್ತೆ. ಅದನ್ನು ನಾವು ಸಿಗ್ಮಾ P1 Q0 ಅಂತ ಕರಿತೀವಿ. ಅದೇ ರೀತಿ P0 Q0 ಒಂದು ಬೇಕು ನಮಗೆ, ಎರಡನೇ ಡಿನಾಮಿನೇಟರ್ದು ಫಾರ್ಮುಲದ್ದು. ಸೊ ಅದು P0 5.75, Q0 6, ಹಾಗೆ P0 5, 6 ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಮಗೆ ಇದು ಬರುತ್ತೆ. ಇದನ್ನು ನಾವು ಸಿಗ್ಮಾ P0 Q0 ಅಂತ ಕರಿತೀವಿ. ಸೊ ಇದರ ಟೋಟಲ್ ನಮಗೆ ಬೇಕಾಗುತ್ತೆ. ಆ ಟೋಟಲ್ ನಾವು ತಗೊಂಡು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕೀಗ. ಫಾರ್ಮುಲಾ ಹಾಕ್ಕೊಳ್ಳಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇಂಟು 100. ಸೊ P1 Q0 174 ಡಿವೈಡೆಡ್ ಬೈ 146.5 ಇಂಟು 100. ಸೊ ಇಷ್ಟು ಬರುತ್ತೆ ನಮಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇಟ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲೈ. ಎರಡನೇದು ಇವಾಗ ನಮಗೆ ಫ್ಯಾಮಿಲಿ ಬಜೆಟ್ ಮೆಥಡು ಕೇಳಿದ್ದಾರೆ. ಫ್ಯಾಮಿಲಿ ಬಜೆಟ್ ಮೆಥಡ್ ಫಾರ್ಮುಲಾ ಫಸ್ಟ್ ನೋಡ್ಕೊಳ್ಳಿ ನೀವು, ಸಿಗ್ಮಾ IW ಡಿವೈಡೆಡ್ ಬೈ ಸಿಗ್ಮಾ W. ಸೊ ಯಾವುದು ಕೂಡ ಡೈರೆಕ್ಟ್ಲಿ ಕೊಟ್ಟಿಲ್ಲ ಇಲ್ಲಿ, ಬರೀ ಏನು ಕೊಟ್ಟವ್ರೆ, ಕ್ವಾಂಟಿಟಿ ಆಫ್ ಬೇಸ್ ಇಯರ್, ಪ್ರೈಸ್ ಆಫ್ ಬೇಸ್ ಇಯರ್, ಪ್ರೈಸ್ ಆಫ್ ಕರೆಂಟ್ ಇಯರ್, ಇಷ್ಟು ಮಾಹಿತಿ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಇದರ ಆಧಾರದ ಮೇಲೆ ನಾವು ಇದನ್ನು ಕಂಡುಹಿಡಿತಾ ಹೋಗಬೇಕು. ಡೈರೆಕ್ಟ್ಲಿ ಇಲ್ಲಿ ಐನೂ ಕೊಟ್ಟಿಲ್ಲ, ಇಂಡೆಕ್ಸ್ ನಂಬರ್ ಆಗಲಿ ಅಥವಾ ಡೈರೆಕ್ಟ್ಲಿ ಅವರು ನಮಗೆ ಪ್ರೈಸ್ ರಿಲೇಟಿವ್ ಕೊಟ್ಟಿಲ್ಲ ಅಥವಾ ವೇಟ್ಸ್ ಅಂತಲೂ ಕೂಡ ಕೊಟ್ಟಿಲ್ಲ. ಸೊ ಇದರ ಡಿಮ್ಯಾಂಡ್ ಪ್ರಕಾರ ನಾವೇನು ಮಾಡಬೇಕು, ಒಂದು ಐ ಕಂಡುಹಿಡ್ಕೋಬೇಕು, ಇನ್ನೊಂದು W ಕಂಡುಹಿಡ್ಕೋಬೇಕಾಗತ್ತೆ. ಸೊ ಲೆಟ್ ಅಸ್ ಫೈಂಡ್ ಔಟ್ ದಟ್ W ಹೇಗೆ ಬರುತ್ತೆ ನಮಗೆ. W ನಮಗೆ ಹೇಗೆ ಬರುತ್ತೆ ಅಂದರೆ ಪ್ರೈಸ್ ಆಫ್ ಬೇಸ್ ಇಯರ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಆಫ್ ಬೇಸ್ ಇಯರ್. ನಾನು ನಿಮಗೆ ಎಕ್ಸ್ಪ್ಲನೇಷನಲ್ಲಿ ಮೊದಲೇ ಹೇಳಿದೆ, P0 ಇಂಟು Q0. ಸೊ 5.75 ಇಂಟು 6 ಮಾಡಿದ್ರೆ ನಮಗೆ ಇಷ್ಟು ಬರುತ್ತೆ, 34.5 ಬರುತ್ತೆ. ನೀವು ಹಾಗೆ P0 Q0ನ ಮಲ್ಟಿಪ್ಲೈ ಮಾಡ್ತಾ ಹೋದರೆ ಇಷ್ಟು ಬರುತ್ತೆ ನಮಗೆ. ಇದು ಫಾರ್ಮುಲಕ್ಕೆ ಬೇಕಾಗುತ್ತೆ, ಸಿಗ್ಮಾ W ಬೇಕಾಗುತ್ತೆ. ಹಾಗಾಗಿ ಇದ್ರ ಟೋಟಲ್ ಹಾಕ್ಕೋಬೇಕು. ನೆಕ್ಸ್ಟು ಐ ಅಂದರೆ ಪ್ರೈಸ್ ರಿಲೇಟಿವ್. ಐ ಅಂತ ಹೇಳಿದ್ರೇನು, ಪ್ರೈಸ್ ರಿಲೇಟಿವ್ ಅಂತಲೂ ಕೂಡ ನಾವು ಇದಕ್ಕೆ ಕರಿತೀವಿ. ಪ್ರೈಸ್ ರಿಲೇಟಿವ್ಗೆ ಫಾರ್ಮುಲಾ ಏನು, ನಾವು ಸ್ಟಾರ್ಟಿಂಗ್ನಲ್ಲಿ ಅಗ್ರಿಗೇಟ್ ಮೆಥಡ್ಸಲ್ಲೂ ಕೂಡ ಮಾಡಿದ್ದೀವಿ ಇದನ್ನು ಯಾವ ರೀತಿ ಮಾಡೋದು ಅಂತ. ಸೊ ಎಕ್ಸಾಂಪಲ್ ಏನಂದರೆ ಕರೆಂಟ್ ಇಯರ್ ಪ್ರೈಸ್ ಡಿವೈಡೆಡ್ ಬೈ ಬೇಸ್ ಇಯರ್ ಪ್ರೈಸ್ ಇಂಟು 100. ಸೊ ಕರೆಂಟ್ ಇಯರ್ P1 ಎಷ್ಟು 6 ಇದೆ, ಬೇಸ್ ಇಯರ್ ಪ್ರೈಸು 5.75 ಇದೆ, ಡಿವೈಡೆಡ್ ಬೈ 100. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹಾಕಿದ್ದೀನಿ ನೋಡಿ, ಐಗೆ ಒಂದು ಎಕ್ಸಾಂಪಲ್ ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತೇಳಿ ಹಾಕಿದ್ದೀನಿ. ಎಕ್ಸಾಂಪಲ್ ಫಾರ್ ಐ ಈಸ್ ಈಕ್ವಲ್ ಟು ಫಸ್ಟು ಇದಕ್ಕೆ ಬರೀ ಫಸ್ಟು ಕ್ವಾಂಟಿಟಿಗೆ ನಾನು ಹಾಕಿರೋದು ಪ್ರೈಸ್ ಆಫ್ ಕರೆಂಟ್ ಇಯರು 6 ರೂಪೀಸು, ಬೇಸ್ ಇಯರ್ 5.75 ಇಂಟು 100 ಮಾಡಿದ್ರೆ ಇಷ್ಟು ಬರುತ್ತೆ. ನೀವು ಕೂಡ ನೋಡ್ಕೋಬೋದು ಇಲ್ಲಿ. ಸೊ ನೀವು ಹಾಗೆ ಮಾಡ್ತಾ ಹೋದರೆ ನಿಮಗೆ ಐ ಸಿಗುತ್ತೆ. ಐದು ನಮಗೇನು ಟೋಟಲ್ ಬೇಕಾಗಿಲ್ಲ, ಸಿಗ್ಮಾ ಐ ಇಂಟು W ಬೇಕಾಗುತ್ತೆ. ಇದು ಎರಡು ಮಲ್ಟಿಪ್ಲೈ ಮಾಡಿರೋದು ಬೇಕಾಗುತ್ತೆ. ಸೊ ಹಾಗಾಗಿ ಅದು ನಮಗೆ ಬೇಕಾಗಿರಲ್ಲ, ಅದನ್ನು ಟೋಟಲ್ ಅವಶ್ಯಕತೆ ಇಲ್ಲ. ಸೊ ಐ ಇಂಟು W ಫಾರ್ಮುಲಾದ ಡಿಮ್ಯಾಂಡ್. ನೆಕ್ಸ್ಟು ಐ ಇಂಟು W. ಐ ಇಂಟು W ಅಂದರೆ ಐ ಆಲ್ರೆಡಿ ಇಲ್ಲಿ ಬಂದಿದೆ, Wನೂ ಕೂಡ ಬಂದಿದೆ. ಇವೆರಡಕ್ಕೂ ನಾವು ಮಲ್ಟಿಪ್ಲೈ ಮಾಡಿದ್ರೆ ಈ ಕಾಲಮ್ ಬರುತ್ತೆ ಐ ಇಂಟು W. ಇದರ ಟೋಟಲ್ಲು ಸಿಗ್ಮಾ IW ಆಗುತ್ತೆ. ನೆಕ್ಸ್ಟ್ ನಾವು ಫಾರ್ಮುಲಾನ ಅಪ್ಲೈ ಮಾಡ್ತಾ ಹೋಗಬೇಕು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ಈಕ್ವಲ್ ಟು ಸಿಗ್ಮಾ IW ಡಿವೈಡೆಡ್ ಬೈ ಸಿಗ್ಮಾ W. ಇಲ್ಲಿ ಇಂಟು 100 ಬರಲ್ಲ ಇದರಲ್ಲಿ. ಸೊ ಅಲ್ಲಿ ಏನು ಬಂದಿದೆ ವ್ಯಾಲ್ಯೂಸ್ನ ನಾವು ಅಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ,
17,399.99 ಡಿವೈಡೆಡ್ ಬೈ 146.5 ಏನು ಬಂದಿದೆ ಅದು ನಮಗೆ ಆನ್ಸರ್ ಏನು ಬರುತ್ತೆ 118.75 ಬರುತ್ತೆ 77 ಬರುತ್ತೆ 118.77 ಬರುತ್ತೆ. ಸೊ ಇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆ್ಯಸ್ ಪರ್ ಫ್ಯಾಮಿಲಿ ಬಜೆಟ್ ಮೆಥಡ್. ಸೊ ಇದರಲ್ಲಿ ಡೈರೆಕ್ಟ್ಲಿ ನಮಗೆ ಡಬ್ಲ್ಯೂ ಕೊಡದೇ ಇದ್ದಾಗ, ಡೈರೆಕ್ಟ್ಲಿ ನಮಗೆ ಐ ಕೊಡದೇ ಇದ್ದಾಗ ಇವೆರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಾವು ಇದರಲ್ಲಿ ಕಲ್ತ್ಕೊಂಡಿದ್ದೀವಿ. ಇದರ ಹಿಂದೆನೂ ಕೂಡ ನಾವು ಆಗ್ರಿಗೇಟ್ ಮೆಥಡಲ್ಲೂ ಕೂಡ ಕಲ್ತ್ಕೊಂಡಿದ್ದೀವಿ. ಮೆಥಡ್ಸ್ ಆಫ್ ಇಂಡೆಕ್ಸ್ ನಂಬರ್ಸಲ್ಲಿ ಆಗ್ರಿಗೇಟ್, ಸಿಂಪಲ್ ಆಗ್ರಿಗೇಟ್ ಮೆಥಡಲ್ಲಿ ಮತ್ತು ವೇಟೆಡ್ ಆಗ್ರಿಗೇಟ್ ಮೆಥಡಲ್ಲಿ ಇದನ್ನು ಕಲ್ತ್ಕೊಂಡಿದ್ದೀವಿ ನಾವು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಅಸೈನ್ಮೆಂಟು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇದು ಪ್ರತ್ಯೇಕವಾಗಿ ಏನಾದರೂ ಕೇಳಿದ್ರೆ ನಿಮಗೆ 6 ಮಾರ್ಕ್ಸಿಗೆ ಕೇಳ್ಬೋದು. ಎರಡು ಮರ್ಜ್ ಮಾಡಿ ಏನಾದರೂ ಕೇಳಿಬಿಟ್ರೆ ನಿಮಗೆ ಇದು ಸೆಕ್ಷನ್ ಸಿಗೆ ಕೇಳ್ಬೋದು. ಪಾಪ್ಯುಲರ್ ಅಂದರೆ ಫಿಶರ್ ಎಲಿಯರ್ ಇಂಡೆಕ್ಸೇ ಕೇಳೋದವರು. ಅದರಲ್ಲಿ ಫಿಶರ್ ಎಲಿಯರ್ ಇಂಡೆಕ್ಸು, ಟೈಮ್ ರಿವರ್ಸಲ್ ಟೆಸ್ಟು, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟು, TRT, FRT. ಅಕಸ್ಮಾತ್ ಏನಾದರೂ ಅದನ್ನು 6 ಮಾರ್ಕ್ಸ್ ಏನಾದರೂ ಕೇಳಿಬಿಟ್ಟು ಬರೀ ಫಿಶರ್ ಎಲಿಯರ್ ಇಂಡೆಕ್ಸು ಇದನ್ನು 14 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಅಥವಾ ಇದನ್ನು ಯಾವುದಾದ್ರೂ ಒಂದು ಮೆಥಡಲ್ಲಿ 6 ಮಾರ್ಕ್ಸ್ಗೆ ಒಂದು ಕೇಳಿ ನಿಮಗೆ ಸೆಕ್ಷನ್ ಸಿಗೆ ಕೇಳೋ ಚಾನ್ಸಸ್ ಎರಡೂ ಇದೆ. ಹಾಗಾಗಿ ಫಿಶರ್ ಎಲಿಯರ್ ಇಂಡೆಕ್ಸು, TRT, FRT ಕರೆಕ್ಟಾಗಿ ಓದ್ಕೋಬೇಕು. ಇದು ಆಗ್ರಿಗೇಟ್, ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಆಗ್ರಿಗೇಟ್ ಎಕ್ಸ್ಪೆಂಡಿಚರು, ಫ್ಯಾಮಿಲಿ ಎಕ್ಸ್ಪೆಂಡಿಚರ್ ಇವೆರಡೂ ಕೂಡ ಫ್ಯಾಮಿಲಿ ಬಜೆಟ್ ಮೆಥಡ್ ಎರಡೂ ಕೂಡ ಕರೆಕ್ಟಾಗಿ ನೀವು ಓದ್ಕೊಂಡಿದ್ರೆ ನಿಮಗೆ 20 ಮಾರ್ಕ್ಸ್ ಆರಾಮಾಗಿಂದ ನೀವು ಗಳಿಸ್ಕೋಬೋದು ಅಂತ ಹೇಳ್ತೀನಿ. ಹಾಗಾಗಿ ಡೈರೆಕ್ಟಾಗಿ ಕೊಟ್ಟಿದ್ರೆ ನಾವು ಮಾಡಿದ್ದೀವಿ, ಇಂಡೈರೆಕ್ಟಾಗಿ ಕೊಟ್ಟರು ಕೂಡ ನಾವು ಮಾಡಿದ್ದೀವಿ. ಇಂಡೈರೆಕ್ಟಾಗಿ ಕೊಟ್ಟರೆ ಬರೀ ಫ್ಯಾಮಿಲಿ ಬಜೆಟ್ ಮೆಥಡ್ ಮಾತ್ರ ಸಪ್ರೇಟ್ ಇದು ಮಾಡಬೇಕಾಗುತ್ತೆ. ಆಗ್ರಿಗೇಟ್ ಮೆಥಡ್ಗೆ ಆ್ಯಸ್ ಇಟ್ ಈಸ್ ಅದೇ ರೂಲ್ ಫಾಲೋ ಆಗುತ್ತೆ. ಫಾರ್ಮುಲಾ ರಿಮೆಂಬರ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇದರಲ್ಲಿ QAPTನಲ್ಲಿ ಫಾರ್ಮುಲಾನ ರಿಮೆಂಬರ್ ಮಾಡ್ಕೋಬೇಕು. ನೀವು ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ನಾನು ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಹಾಗಾಗಿ ನಾವು ಇವತ್ತು ಈ ಯೂನಿಟ್ನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟು BBA ಸೆಕೆಂಡ್ ಸೆಮಿಸ್ಟರ್ ಅವ್ರಿಗೆ ಕೊಯಿಫಿಷಿಯೆಂಟ್ ಆಫ್ ಪೀರ್ಸನ್ಸ್ ಕೊಯಿಫಿಷಿಯೆಂಟ್ ಆಫ್ ಕಾರ್ರಿಲೇಷನ್ ಇದೆ, ಅದನ್ನು ಒಂದು ಮುಗಿಸ್ಬೇಕಾಗತ್ತೆ. ಅದಾದಮೇಲೆ ಟೇಬಲ್ಸಿಗೆ ಹೋಗಬೇಕಾಗತ್ತೆ. ಅವರಿಗೆ ಟೇಬಲ್ಸಕ್ಕೆ ಅಷ್ಟು ಮಹತ್ವ ಇಲ್ಲ. ಆದರೆ BCom ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಟೇಬಲ್ಲು ಫ್ರೀಕ್ವೆನ್ಸಿ ಮತ್ತು ಟೇಬಲ್ನ ಗ್ರೂಪಿಂಗು, ಅನ್ಗ್ರೂಪ್ ಡೇಟಾನ ಮಾಡೋದು ಇರುತ್ತೆ. ಅದು ಕೂಡ ಒಂದು 2 ಕ್ಲಾಸಲ್ಲಿ ಅದು ಕೂಡ ನಾನು ಮುಗಿಸ್ತೀನಿ ಅಂತ ಹೇಳಿ ಇವತ್ತು ಏನು ಅಸೈನ್ಮೆಂಟ್ ಕಳಿಸ್ತೀನೋ ಮೊದಲನೇ 2 ಪ್ರಾಬ್ಲಮ್ದು ಮತ್ತು ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ದು ಇವೆಲ್ಲನೂ ಕೂಡ ನೀವು ಮನೇಲಿ ಕೂತ್ಕೊಂಡು ನೋಟ್ಸಲ್ಲಿ ಮಾಡ್ಕೋಬೇಕು. ಡೌಟ್ ಏನಾದರೂ ಬಂದರೆ ಪದೇ ನೀವು ವೀಡಿಯೋಸ್ನ ನೋಡ್ತಾ ಇರಬೇಕು ರಿಪೀಟೆಡಾಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.